ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಪಿನ್ಗೆ ಸ್ವಾಗತ. ದೆಹಲಿಯ ನೂತನ ಮುಖ್ಯಮಂತ್ರಿಯಾಗಿ ಆತಿಶಿ ಸಿಂಗ್ ಆಯ್ಕೆ. ಅಬಕಾರಿ ಆರೋಪದಲ್ಲಿ 6 ತಿಂಗಳ ಕಾಲ ಜೈಲಿನಲ್ಲಿದ್ದು ದೆಹಲಿ ಸಿಎಂ ಸ್ಥಾನಕ್ಕೆ ಅರವಿಂದ್ ಕೇಜ್ರಿವಾಲ್ ರಾಜೀನಾಮೆ ಕೊಟ್ಟ ಬೆನ್ನಲ್ಲೇ ಅದೇ ಪಕ್ಷದ ಶಿಕ್ಷಣ ಸಚಿವೆಯಾಗಿದ್ದ ಆತಿಶಿ ಮರ್ಲೇನಾ ಸಿಂಗ್ ದೆಹಲಿಯ ನೂತನ ಮುಖ್ಯಮಂತ್ರಿಯಾಗಿ ನಿಯೋಜನೆಗೊಂಡಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಅಬಕಾರಿ ಆರೋಪದಲ್ಲಿ 6 ತಿಂಗಳ ಕಾಲ ಜೈಲಿನಲ್ಲಿದ್ದು ಜಾಮೀನಿನ ಆಧಾರದ ಮೇಲೆ ಬಿಡುಗಡೆಯಾಗಿರುವ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಆರೋಪಗಳನ್ನು ಹೊತ್ತು ನಾನು ಸಿಎಂ ಹುದ್ದೆಯಲ್ಲಿ ಮುಂದುವರಿಯಲು ಸಾಧ್ಯವಿಲ್ಲ ಎಂದು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರು. ಯಾರು ಈ ಆತಿಶಿ ಸಿಂಗ್? ತಿಳಿಯೋಣ ಬನ್ನಿ. ಆತಿಶಿ ಮರ್ಲೇನಾ ಸಿಂಗ್ ಜನಿಸಿದ್ದು ದೆಹಲಿಯಲ್ಲಿ 1981 ಜೂನ್ 8ರಂದು. ಅವರ ತಂದೆ ತಾಯಿ ಇಬ್ಬರು ದೆಹಲಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿದ್ದರು. ಆತಿಶಿ ಸಿಂಗ್ ಸ್ನಾತಕೋತ್ತರ ಪದವೀಧರೆ, ಜೊತೆಗೆ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಾ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗಿಯಾದವರು. 2013ರಲ್ಲಿ ಆಪ್ ಪಕ್ಷದೊಂದಿಗೆ ಆತಿಶಿ ಗುರುತಿಸಿಕೊಂಡರು. 2020ರ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಆತಿಶಿ ಕಲ್ಕಾಜಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಧರ್ಮೇಂದರ್ ಅವರನ್ನು ಮಣಿಸಿ ಮೊದಲ ಬಾರಿಗೆ ವಿಧಾನಸಭೆ ಪ್ರವೇಶಿಸಿದರು. 2023ರಲ್ಲಿ ಡಿಸಿಎಂ ಸಿಸೋಡಿಯಾ ಹಾಗೂ ಆಪ್ ಸಚಿವರು ಅಬಕಾರಿ ನೀತಿ ಹಗರಣದಲ್ಲಿ ಸಿಲುಕಿದಾಗ ಆತಿಶಿ ಶಿಕ್ಷಣ, ಲೋಕೋಪಯೋಗಿ ಜೊತೆಗೆ 13 ಪ್ರಮುಖ ಖಾತೆಗಳನ್ನು ನಿಭಾಯಿಸಿದರು. ಈ ವರ್ಷದ ಫೆಬ್ರವರಿಯಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರು ಅಬಕಾರಿ ಹಗರಣದ ಆರೋಪದಲ್ಲಿ ಬಂಧನಕ್ಕೆ ಒಳಗಾದಾಗ ಹೆಚ್ಚಿನ ಹೊಣೆಯನ್ನು ನಿಭಾಯಿಸಿದರು. ಬಜೆಟ್ ಮಂಡಿಸಿದರು. ಸರ್ಕಾರದ ಆಡಳಿತ ನೋಡಿಕೊಳ್ಳುತ್ತಿದ್ದರು. ಈಗ ಸಿಎಂ ಹುದ್ದೆಗೇರಲು ಇದೇ ಕೆಲಸ ಮಾಡಿದೆ. ಮಹಿಳೆಯೊಬ್ಬರಿಗೆ ಅಧಿಕಾರ ನೀಡಿ ಮತಬ್ಯಾಂಕ್ ಗಟ್ಟಿ ಮಾಡಿಕೊಳ್ಳುವ ಉದ್ದೇಶವು ಕೇಜ್ರಿವಾಲ್ ಅವರಿಗೆ ಇದ್ದಂತಿದೆ. ಈಗ ಸಚಿವೆಯಾದ ಒಂದೇ ವರ್ಷದಲ್ಲಿ ಸಿಎಂ ಹುದ್ದೆಯೂ ಅವರ ಮುಡಿಗೇರಿದೆ. ಇನ್ನೇನು 4-5 ತಿಂಗಳಲ್ಲಿ ಚುನಾವಣೆಯೂ ಇರುವುದರಿಂದ ಮಹತ್ವ ಪಡೆದುಕೊಂಡಿದೆ. ಶೀಲಾ ದೀಕ್ಷಿತ್, ಸುಷ್ಮಾ ಸ್ವರಾಜ್ ನಂತರ ದೆಹಲಿಯ 3ನೇ ಮಹಿಳಾ ಸಿಎಂ ಆಗಿ ಆತಿಶಿ ಗುರುತಿಸಿಕೊಳ್ಳುತ್ತಾರೆ.